ಹೆಸರು ನಕ್ಷತ್ರಿ ಅಂತ. ನಾನು ಈ ಒಂದು ಆಹಾರದ ಒಂದು ವಿಷಯದಲ್ಲಿ ಸುಮಾರು 44 ವರ್ಷದಿಂದ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಮೂಲ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು 2 ದಶಕ ಕೆಲಸ ಮಾಡಿದ್ದೀನಿ, ಹಾಲು ಮತ್ತು ಹಾಲು ಉತ್ಪನ್ನಗಳ ಪರವಾಗಿ. ಈ ಒಂದು ಗುಣಮಟ್ಟದ ಒಂದು ಆಹಾರ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಒಂದು ವಿಷಯ. ಈ ವರ್ಷದ ವಿಷಯದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಹಲವಾರು ಒಂದು ಇಂಡಸ್ಟ್ರಿ ಅಥವಾ ಅಕಾಡೆಮಿಕ್ಸ್ ಲೈನಿಂದ ಎಲ್ಲರೂ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು, ಹಲವಾರು ವಿಷಯ ವ್ಯಕ್ತಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಷಯ ಏನಿದೆ ಅದು ಎಲ್ಲರಿಗೂ ಮನಮುಟ್ಟವನ್ನಾಗಬೇಕು. ಗುಣಮಟ್ಟವಾದಂಥ ಆಹಾರ ಅನ್ನುವಂಥದ್ದು ಭಾಳ ಮುಖ್ಯ. ಜನ, ಗ್ರಾಹಕರು, ಕನ್ಸ್ಯೂಮರು ಒಳ್ಳೆಯ ಪದಾರ್ಥನ, ಒಳ್ಳೆಯ ಗುಣಮಟ್ಟದ ಆಹಾರನ ತಿನ್ನಲಿಕ್ಕೆ ಬಯಸ್ತಾರೆ. ಆದರೆ ಇವತ್ತಿನ ಒಂದು ಕಲಬೆರಕೆ, ಗುಣಮಟ್ಟದಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಇದೆಲ್ಲ ಇವತ್ತು ಭಾಳ ಜಾಸ್ತಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಮನುಷ್ಯನ ಒಂದು ಅವನಿಗಿರ್ತಕ್ಕಂಥ ಒಂದು ಏನು ಹೇಳ್ತೀವಿ, ಅವನ ಒಂದು ಹೆಚ್ಚಿನ ಒಂದು ಹಣದ ಆಸೆಯಿಂದ ಇದನ್ನು ನಡೀತಾ ಇದೆ. ಇವತ್ತು ನಾವು ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ಒಂದು ಪ್ರಿಂಟೆಡ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ ನೋಡ್ತಾ ಇರ್ತೀವಿ ಹಲವಾರು ಕಲಬೆರಕೆ ಪದಾರ್ಥಗಳು. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ ಅನ್ನುವಂಥದ್ದು ಅತಿ ಒಂದು ಹೆಚ್ಚಾಗ್ತದೆ. ಆರ್ಸೆನೋಜೆನಿಕ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಬರುವಂಥದ್ದು ಪದಾರ್ಥಗಳು. ಇನ್ನು ಹಲವಾರು ಒಂದು ಗುಣಮಟ್ಟದ ಆಹಾರ ತಿಂದರೆ ಮಕ್ಕಳು ಇವತ್ತು ಹೃದಯದ ತೊಂದರೆ, ಬೇರೆ ಕಿಡ್ನಿ ತೊಂದರೆ ಇದೆಲ್ಲ ಬರ್ತಾ ಇದೆ. ಒಳ್ಳೆಯ ಆಹಾರ ಅನ್ನುವಂಥದ್ದು ಎಲ್ರಿಗೂ ಸಿಗುವಂಥ ಬದುಕು ಸಿಗಬೇಕಾದ್ರೆ ಅದಕ್ಕೆ ಪಬ್ಲಿಕ್ ಇರ್ಬೋದು, ಆಹಾರ ಉತ್ಪಾದನೆ ಮಾಡೋದಿರ್ಬೋದು ಅಥವಾ ಆಹಾರ ಅದನ್ನು ಇನ್ನೊಬ್ಬರಿಗೆ ತಲುಪುವಂಥ ವ್ಯಕ್ತಿ ಇರ್ಬೋದು, ಕೊನೆಯದಾಗಿ ಆಹಾರ ತಿನ್ನುವಂಥ ವ್ಯಕ್ತಿ ಅನ್ನುವಂಥವನು ಅವನು ಮೋಸ ಹೋಗ್ಬೋದು. ನಾನು ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಕರ್ನಾಟಕ ನಾನು ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಮೂಲಕವಾಗಿ ನಾವು ಹಲವಾರು ಅವೇರ್ನೆಸ್ ಪ್ರೋಗ್ರಾಮನ್ನು ಈ ಒಂದು ದಿಕ್ಕಿನಲ್ಲಿ ಆಹಾರದ ಗುಣಮಟ್ಟದ ಬಗ್ಗೆ ಏನೇನು ತೊಂದರೆ ಆಗ್ತಾಯಿದೆ ಅದ್ರ ಬಗ್ಗೆ ನಾವು ಜನರಿಗೆ, ಪಬ್ಲಿಕ್ಗೆ ತಿಳಿಸಲಿಕ್ಕೆ ಹೋಗ್ತೇವೆ. ತಮ್ಮ ಪ್ರಶ್ನೆ, ಪಬ್ಲಿಕ್ಕಿಗೆ ಈ ಒಂದು ಅಡ್ವೈಸ್ ಕೊಡ್ತೀವಿ. ಮೊದಲನೇದಾಗಿ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಖರೀದಿ ಮಾಡಿದ್ರೆ ಅದರ ಬೆಲೆ ಮೇಲೆ ಹೋಗಬಾರ್ದು. ಅದರ ಬೆಲೆ ಬಿಟ್ಟು ನಾವು ಗುಣ ನೋಡ್ಕೊಂಡು ಹೋಗಬೇಕು. ಗುಣದ ನಾವು ಇವತ್ತು 10 ರೂಪಾಯಿ ಉಳಿಸ್ಲಿಕ್ಕೆ ಹೋಗ್ಬಿಟ್ಟು 1000 ರೂಪಾಯಿನ 100 ರೂಪಾಯಿನ ಆಸ್ಪತ್ರೆ ಕೊಡುವಂಥ ಪರಿಸ್ಥಿತಿ ಬರಬಾರ್ದು. ಇವತ್ತು ಹಲವಾರು ಕೇಸುಗಳನ್ನ ದಿನಮೂರ್ತಿ ನಾವು ನೋಡ್ತಾ ಇದ್ದೀವಿ. ಪದಾರ್ಥಗಳಲ್ಲಿ ಕಲಬೆರಕೆ, ಎಣ್ಣೆ ಇರ್ಬೋದು ಅಥವಾ ನಾವು ಒಂದು ತರಕಾರಿ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇದೆಲ್ಲ ಬೆಳ್ಳೆ ಇರ್ಬೋದು, ಯಾವುದೇ ಒಂದು ಪದಾರ್ಥ ತಗೊಂಡು ಕೂಡ ಅದರಲ್ಲಿ ಪ್ಲಾಸ್ಟಿಕ್ಗಳು ಇದೆಲ್ಲ ಬರ್ತಾ ಇದೆ. ನಮ್ಮ ಇವತ್ತಿನ ಒಂದು ವಿಶ್ವ ಅಥವಾ ಪರಿಸರ ಅನ್ನುವಂಥದ್ದು ಭಾಳ ಕೆಡ್ತಾ ಇದೆ. ಆಹಾರ ಪದಾರ್ಥಗಳ ಬೆಳೆಯುವ ಜಾಗ ಇರ್ಬೋದು, ಅದರ ನೀರಿರ್ಬೋದು, ಗಾಳಿ ಇರ್ಬೋದು, ಪ್ರತಿಯೊಂದು ಕೂಡ ಕಲಬೆರಕೆ ಆಗ್ತದೆ. ಇದೆಲ್ಲದೂ ನಮ್ಮ ಆಹಾರದ ಮೇಲೆ ಒಂದು ಪರಿಣಾಮ ಬೀರ್ತಾ ಇದೆ. ನಾನು ಹೇಳೋದು ನಮ್ಮ ಉದ್ದೇಶ ಅಂದರೆ ಗ್ರಾಹಕರಾಗಿ ನಾವೆಲ್ಲರೂ ಒಳ್ಳೆಯ ಪದಾರ್ಥಗಳನ್ನು, ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ನಾವು ತೊಗೊಂಡು ಹೋಗಬೇಕು. ನಾವು ಪದಾರ್ಥಗಳು ಅದನ್ನು ಗುಣಮಟ್ಟದ ಇದೆಯಾ ಅಂತ, ಉದಾಹರಣೆಗೆ ಒಂದೇ ಒಂದು ಪದಾರ್ಥ ತಗೋಬೇಕಾದ್ರೆ ಅದರಲ್ಲಿ ಒಂದು ಲೇಬಲ್ ಇರ್ತದೆ. ಅದನ್ನು ಯಾವಾಗ ತಯಾರು ಮಾಡಿದ್ರು, ಅದು ಮ್ಯಾನುಫ್ಯಾಕ್ಚರ್ ಯಾವುದು, ಅದನ್ನು ಯಾವ ತಾರೀಕು ಎಕ್ಸ್ಪೈರಿ ಆಗೋದು, ಅದೆಲ್ಲದನ್ನು ಚೆಕ್ ಮಾಡಿ ನಾವು ಆ ಪದಾರ್ಥನ ತಗೋಬೇಕು. ಮೆಡಿಸಿನ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಹಲವಾರು ಕಡೆ ನಾವು ಮೋಸ ಹೋಗೋದನ್ನು ತಪ್ಪಬೇಕಾದ್ರೆ ನಮ್ಮ ಅರಿವಿಕೆ, ನಮ್ಮ ಒಂದು ಜ್ಞಾನ ನಾವು ತಿಳ್ಕೋಬೇಕು. ನಮ್ಮ ಅವೇರ್ನೆಸ್ ಜಾಸ್ತಿ ಆಗಬೇಕು. ಇದರಿಂದ ನಾವು ಉಳ್ಕೋಬೋದು. ನಮ್ಮ ಮುಂದಿನ ಜನಾಂಗ, ನಮ್ಮ ಮಕ್ಕಳು ಕೂಡ ಈ ಬರುವಂಥ ಅತಿ ದುರದೃಷ್ಟಕರವಾದಂಥ, ಕಷ್ಟಕರವಾದಂಥ ಪರಿಸ್ಥಿತಿ ಬರೋದನ್ನು ತಪ್ಪಿಸಲಿಕ್ಕೆ ನಾವು ಈ ಎಚ್ಚರಗೊಳ್ಬೇಕು. ಎಚ್ಚರ, ಗ್ರಾಹಕ, ಎಚ್ಚರ. ಥ್ಯಾಂಕ್ ಯು ಸರ್.